ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲ ನಮಸ್ಕಾರ. ಮನುಷ್ಯ ವರ್ತಮಾನದಲ್ಲಿ ಯಾವ ಕಡೆಗೆ ಸಾಗ್ತಾ ಇದ್ದಾನೆ ಅನ್ನುವಂಥ ವಿಚಾರಗಳ ಕುರಿತಾಗಿ ನಾವೆಲ್ಲರೂ ಕೂಡ ವಿಮರ್ಶೆಯನ್ನು ಮಾಡಲೇಬೇಕಾದಂತಹ ಸ್ಥಿತಿಗತಿಗಳಿದೆ. ಒಂದು ಕಾಲದಲ್ಲಿ ತುಂಬಿದಂತಹ ಸಂಸಾರಗಳು ಇದ್ದುದರ ಪರಿಣಾಮವೋ ಅಥವಾ ನಾವು ದೊಡ್ಡವರಿಗೆ ಕೊಡ್ತಾ ಇರತಕ್ಕಂಥ ಗೌರವದ ಪ್ರತಿರೂಪವೂ ಆಗಿ ಸಾಂಸಾರಿಕವಾದಂಥ ಜೀವನ ಬಹಳಷ್ಟು ಚೆನ್ನಾಗಿ ನಡೀತಾ ಇತ್ತು. ಆದರೆ ತದನಂತರದಲ್ಲಿ ಅನೇಕ ವಿದ್ಯಾವಂತ ಹೆಣ್ಣು ಮಕ್ಕಳು ಈ ಜಗತ್ತಿಗೆ ಬಂದರು. ಪುರುಷರು ಕೂಡ ಅದೇ ಪ್ರಮಾಣದಲ್ಲಿ ವಿದ್ಯಾವಂತರಾದರು. ಈ ವಿದ್ಯೆ ಎನ್ನುವಂಥದ್ದು ಕೇವಲ ಸರ್ಟಿಫಿಕೇಟುಗಳಾಗಿ ಉಳಿಯಿತೇ ವಿನಃ ನಿಜವಾದಂಥ ವ್ಯವಸ್ಥೆಗಳು ಬರಲಿಲ್ವೇನೋ ಅಂತ ಅನಿಸುತ್ತೆ. ಯಾಕಂತಂದರೆ ನೋಡಿ, ಯೋಚನೆ ಮಾಡಿ, ಅವಿದ್ಯಾವಂತರಾಗಿರತಕ್ಕಂಥ ವ್ಯಕ್ತಿಗಳು ಯಾರೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಯಾವತ್ತೂ ಕೂಡ ಮಾಡಲಿಲ್ಲ. ವಿದ್ಯಾವಂತರು ಅನಿಸಿಕೊಂಡಂಥ ವ್ಯಕ್ತಿಗಳಿಂದ ಆದಂತಹ ವ್ಯವಸ್ಥೆಗಳನ್ನು ಕೂಡ ನಾವು ಯೋಚಿಸುವಂತಹ ಸಮಯ ಅಂತ ಅನ್ಕೋತೀನಿ. ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿದ್ದಾಗ ಎಲ್ಲರ ಜೀವನ ಕೂಡ ಸುಖಕರವಾಗಿತ್ತು. ಒಂದು ಪಾಯಸವನ್ನು ಮಾಡಿದರೂ ಕೂಡ ಇಡೀ ಕುಟುಂಬಸ್ಥರು ಬಹಳ ಅದ್ಭುತವಾಗಿ ಎಲ್ಲವನ್ನು ಕೂಡ ತಿಳ್ಕೊಂಡು ಅಥವಾ ಎಲ್ಲವನ್ನು ಕೂಡ ಸರಿದಾದಂತಹ ಸಮಪ್ರಮಾಣದಲ್ಲಿ ಹಂಚಿಕೊಂಡು ಅದನ್ನು ಸೇವೆ ಮಾಡತಕ್ಕಂತಹ ವ್ಯವಸ್ಥೆಗಳು ಒಂದು ಕಾಲದಲ್ಲಿತ್ತು. ಅದರ ವರ್ತಮಾನ ಏನಾಗ್ತಿದೆ ಅಂತಂದರೆ, ನಮಗೆ ಪ್ರತಿದಿನವೂ ಕೂಡ ಮೃಷ್ಟಾನ್ನ ಭೋಜನವನ್ನು ಮಾಡುವಂತಹ ಯೋಗಗಳು ನಮಗಿದ್ದರೂ ಕೂಡ ನಾವು ಅದನ್ನು ಸಮಾಧಾನವನ್ನು ಮಾತ್ರ ಕಾಣಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಅಲ್ವೇ ನಮ್ಮ ಹಿರಿಯರು ಹೇಳಿದ್ದು, ಮನೆಗೆ ಹಿರಿಯ ತೊಲೆ, ಮನೆಗೆ ಹಿರಿಯ ವ್ಯಕ್ತಿಗಳು ಅನ್ನುವಂಥದ್ದು. ಆದ್ದರಿಂದ ಬಹಳ ಮುಖ್ಯವಾಗಿ ನಾವು ಈ ಕೂಡು ಸಂಸಾರವನ್ನು ಬಿಟ್ಟಿದ್ದರ ಪರಿಣಾಮದಿಂದ ನಾವು ಜಾಯಿಂಟ್ ಫ್ಯಾಮಿಲಿ, ನಾನು ನನ್ನ ಹೆಂಡತಿ ನನ್ನ 2 ಮಕ್ಕಳು ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದರಿಂದಾಗಿ ಭಾಳಷ್ಟು ಜೀವನ ವ್ಯತ್ಯಾಸ ಆಗತೊಡಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ವ್ಯವಸ್ಥೆಗಳನ್ನು ಸರಿದಾರಿಗೆ ನಾವು ತಂದುಕೊಡಬೇಕು ಅಂತಾದರೆ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ. ನಾವು ಅದೆಷ್ಟೋ IAS IPS ಆಫೀಸರ್ಸ ತಂದೆ ತಾಯಿಂದರನ್ನ ನೋಡಿದಾಗ ಕೆಲವರು ಅನಾಥಾಶ್ರಮದಲ್ಲಿದ್ದಾರೆ. ಅವರ ಮಕ್ಕಳು ವಿದ್ಯಾವಂತರಲ್ವೇ, ಇವರು ಓದಿಸಿದ, ಇವರು ಕಷ್ಟಪಟ್ಟಂತಹ ವ್ಯವಸ್ಥೆಗಳಿಂದಾಗಿ, ಆ ತಂದೆ ತಾಯಿಂದರು ಪಟ್ಟಂತಹ ಶ್ರಮದಿಂದಾಗಿ ಮಕ್ಕಳು ಯಾವುದೋ ದೇಶದಲ್ಲಿ ವಾಸ ಆಗಿರ್ಬೋದು, ಯಾವುದೋ ಉನ್ನತವಾದಂಥ ಹುದ್ದೆಯಲ್ಲಿರ್ಬೋದು, ಅದನ್ನು ಮರೆತು ಮನುಷ್ಯತ್ವವನ್ನು ಬದಿಗಟ್ಟಿ ಕೆಲವರು ಆಶ್ರಮಕ್ಕೆ ಸೇರಿಸ್ತಾ ಇರತಕ್ಕಂಥದ್ದು ವಿಪರ್ಯಾಸವೇ ಸರಿ ಅನ್ನುವಂಥದ್ದು. ಮಕ್ಕಳಿಗೆ ನೀವು ಏನು ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಸಂಸ್ಕಾರವನ್ನು ಸರಿಯಾದ ಪ್ರಮಾಣದಲ್ಲಿ ನೀವು ಕೊಟ್ಟಿಲ್ಲ ಅಂತಾದರೆ ಭಾಳಷ್ಟು ಮುಂದಿನ ದಿನಮಾನಗಳಲ್ಲಿ ತೊಂದರೆಗಳು ನಿಶ್ಚಿತ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗತ್ತೆ. ಆದ್ದರಿಂದ ನಮ್ಮ ತಾಯಿಯ ಕಾಲು ಒಡೆದು ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ಆಕೆ ಕೊಟ್ಟಿಗೆಯಲ್ಲಿ ಕೆಲಸ ಮಾಡಿ ಹೊಲ ಗದ್ದೆಗಳಲ್ಲಿ ದುಡಿದು ಒಂದು ಹೊತ್ತಿನ ಊಟವನ್ನು ತಾನು ಕಡಿಮೆ ಮಾಡಿ ಆ ಒಂದು ಹೊತ್ತಿನ ಊಟವನ್ನು ಮಕ್ಕಳಿಗೆ ಉಣಬಡಿಸಿದಂತಹ ತಾಯಂದಿರ ಸಂಖ್ಯೆ ಇಂದಿಗೂ ಕೂಡ ಕಡಿಮೆ ಇಲ್ಲ. ಆದರೆ ದುರಂತ, ಆ ತಾಯಿಯನ್ನು ನಾವು ಇಂಟ್ರಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡತಕ್ಕಂಥ ವ್ಯವಸ್ಥೆಗೆ ಮಕ್ಕಳು ಕೂಡ ಬರ್ತಾ ಇರುವಂಥದ್ದು ವಿಪರ್ಯಾಸ. ನಿಮ್ಮಲ್ಲಿ ಯಾವ ಒಂದು ಐಶ್ವರ್ಯ ಇದೆ, ಐಶ್ವರ್ಯ ಇಲ್ಲ ಅನ್ನುವಂಥದ್ದಲ್ಲ. ಮನುಷ್ಯತ್ವ ಇಲ್ಲದಂತಹ ಜೀವನ ಬದುಕಿದ್ದು ಕೂಡ ಸತ್ತ ಹಾಗೆ. ದಯಮಾಡಿ ತಂದೆ ತಾಯಿಂದರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಶ್ರಮಗಳು, ಅನಾಥಾಶ್ರಮಗಳು ಇರುವಂಥದ್ದು ತಂದೆ ತಾಯಿಗಳನ್ನು ಬಿಡಲಿಕ್ಕಾಗಿ ಎನ್ನುವಂತಹ ಭಾವನೆಗಳು ವಿದ್ಯಾವಂತ ಪ್ರಜೆಗಳಿಂದ ದೂರ ಆಗಬೇಕು. ಹಣ ಇದ್ದರೆ ಎಲ್ಲವೂ ಕೂಡ ಆಗುತ್ತೆ ಅಂತಕ್ಕಂತಹ ಮೂರ್ಖತನ ನಮ್ಮಲ್ಲಿ ದೂರ ಆದಾಗ ಖಂಡಿತ ಈ ಬಾಳು ಹಸನಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಖಂಡಿತ 4-6 ಜನಕ್ಕೆ ಈ ವಿಚಾರವನ್ನು ತಿಳಿಸಿ ಅಂತಕ್ಕಂಥ ಮಾತನಾಡುತ್ತಾ ಈ ವಿಚಾರವನ್ನು, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.